ಬರೆದಂಥ ಒಂದು ಜಾನಪದ ಸಾಹಿತ್ಯ ಮೂಡಲ ಮನೆ ಎಂಬ ಕವಿತೆಯನ್ನು ಚೆನ್ನಾಗಿ ಬರೆದಿದ್ದಾರೆ. ನಾವು ವಿವಿಧ ಜಾತಿಗಳಿಂದ ವಿವಿಧ ಮತಗಳಿಂದ ಬಂದಿರಬಹುದು, ನಾವು ಬೇರೆ ಬೇರೆ ಜಾತಿಗಳಿಂದ ಬೇರೆ ಬೇರೆ ಮತಗಳಿಂದ ಬಂದಿರಬಹುದು, ನಾವು ಬೇರೆ ಧರ್ಮದವರಾಗಿರಬಹುದು, ಆದರೆ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತೇವೆ. ಈ ನಮ್ಮ ಭಾರತ ದೇಶವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಮಕ್ಕಳೇ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಎಲ್ಲಾ ಜಾತಿಯವರು ಬಾಳುವಂತ, ಎಲ್ಲಾ ಜಾತಿಯವರು ಒಳ್ಳೆಯ ಸಂಬಂಧವನ್ನು ಬೆಸೆಯುವಂತ, ಎಲ್ಲಾ ಸಂಬಂಧಗಳು ಸಹೋದರತ್ವವನ್ನು ಪಡೆಯುವಂತ ಸಂಬಂಧ ಈ ನಮ್ಮ ಭಾರತ ದೇಶದಲ್ಲಿದೆ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತ ಮೇಲು ಕೀಳುಗಳನ್ನು ಮರೆಯುತ್ತಾ ಭಾರತಾಂಬೆ ಎಂಬ ಒಂದೇ ತಾಯಿ ಮರದ ವಿಶಾಲ ಬಾಹುಗಳ ಅಡಿಯಲ್ಲಿ ಜೀವಿಸಬೇಕಾದ ಸತ್ಯವನ್ನು ಅಗತ್ಯವನ್ನು ನಾವು ಯಾವುದೇ ಒಂದು ಹಬ್ಬ ಮಾಡಿದರೆ ಎಲ್ಲರೂ ಒಟ್ಟಾಗಿ ಸೇರಿ, ಅವರು ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್, ಬುದ್ಧ ಎಂದು ಭಾವಿಸದೆ ಎಲ್ಲರೂ ನಾವು ಸಹೋದರರು ಎಂಬ ಭಾವನೆಯನ್ನು ಇಟ್ಟುಕೊಂಡು ಪ್ರತಿ ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಅನನ್ಯವಾಗಿ ನಮ್ಮ ಎಲ್ಲ ಜಾತಿ ಮಕ್ಕಳೇ, ಹಾಗಾದರೆ ನಮಗೆ ಏಕೆ ಮೇಲೆ ಕೀಳು ಎಂಬುವ ಭಾವನೆ ನೋಡಲು ಚಂದ್ರಶೇಖರ್ ಕಂಬಾರ್ ಅವರು ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಹೌದಲ್ಲ, ಎಷ್ಟೊಂದು ಸೊಗಸಾಗಿ ಬರೆದಿದ್ದಾರೆ ನೋಡಿ ಮಕ್ಕಳೇ. ಹಳೆಯ ಬಾವಿಯ ತಳದ ನೀರಿನಾಗ ಹಸುರು ಚಿಗುರುತ್ತಾವ, ಬೇರಿಗೆ ಮೊಳಕೆ ಒಡೆಯತಾವ, ಭೂತ ಬೇತಳ ಜೋತ ಬಾವಲಿ ಮ್ಯಾಲ ಕೂಗತಾವ, ಮರದಾಗ ಕರಗ ಕುಣಿಯತಾವ, ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ, ಮೂಡ್ಯವ ತೊಗಲ ಬಂಡಿಯಾಟ, ಕರುಳ ಬಳ್ಳಿಯ ಕಥೆಯ ಹೇಳತಾವ, ನೋಡ್ರಿ ಶಾಂತ ಚಿತ್ತ ನಾವು ಅದರ ಭಾಗ ಮಾತ್ರ.